Good morning, children. How are you? Are you fine? Okay, children. Today, I am going to discuss with you Unit 3, cross section, that is the child who saved the forest. This is wonderful lesson. This is a wonderful story. In this story, many characters are here. See, characters are, first one is Prem, second one is Nasreen, then Hira, that is the name of the deer, and next one is Prem's mother. Another one character is the president of Grama Sabha. These are the characters involved in this story. This is a wonderful and miracle interesting story. So I want to discuss with you this story. Before going to discuss this story, I wanted to introduce new words for you. See here, sprinting. What is the meaning of the sprinting word? Yes, sprinting, running very fast. Running very fast ಅಂದ್ರೆ ವೇಗವಾಗಿ ಓಡುವುದು, ಚಂದನೆ ಜಿಗಿಯುವುದು ಆ ರೀತಿ. ನೆಕ್ಸ್ಟ್ ಅಥಾರಿಟಿ. ಅಥಾರಿಟಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಅಥಾರಿಟಿ? ಪೀಪಲ್ ಹೂ ಹ್ಯಾವ್ ಪವರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅಥಾರಿಟಿ? ಪೀಪಲ್ ಹೂ ಹ್ಯಾವ್ ಪವರ್ ಅಂದ್ರೆ ಅಧಿಕಾರಿ ವರ್ಗ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಕಂಪ್ಲೇನ್. Express dissatisfaction about something. Express dissatisfaction about something ಅಂದ್ರೆ ಒಂದರ ಬಗ್ಗೆ ನಾವು ಸಮಸ್ಯೆನ, ಅದರ ಬಗ್ಗೆ ಏನನ್ನ ವ್ಯಕ್ತಪಡಿಸೋದು? ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅತೃಪ್ತಿಯನ್ನು ವ್ಯಕ್ತಪಡಿಸ್ತಕ್ಕಂಥದಕ್ಕೆ ನಾವು ಕಂಪ್ಲೇಂಟ್ ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ಡಿಲೈಟೆಡ್. What is the meaning of delighted? Delighted, it means happy. Happy ಅಂದ್ರೆ ಸಂತೋಷ. Appreciate. What is the meaning of appreciate the word? Yes, appreciate meaning is praise. Praise ಅಂದ್ರೆ ಏನು? ಹೊಗಳು. I can appreciate the students who are getting good marks in the class. ಅಲ್ವಾ? ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂತಾರೆ ಅವ್ರನ್ನ ಹೊಗಳ್ತಾರೆ ಅಲ್ವಾ? ಆ ರೀತಿ. ಓಕೆ ಮಕ್ಕಳೇ, ಈಗ ನಾವು ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್ ಅಂದ್ರೆ ಪಾತ್ರಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಒಂದು ಪ್ರೇಮ, ಇನ್ನೊಂದು ನಸ್ರೀನ್, ಪ್ರೇಮ್ನ ಫ್ರೆಂಡ್. ಹೀರಾ, ಜಿಂಕೆ ಹೆಸರು. ಪ್ರೇಮ್ಸ್ ಮದರ್, ಪ್ರೇಮನ ತಾಯಿ. ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ, ಗ್ರಾಮ ಸಭೆಯ ಅಧ್ಯಕ್ಷರು. ಇಷ್ಟು ಪಾತ್ರಗಳು ಈ ಒಂದು ಲೆಸನ್ ಅಲ್ಲಿ ದ ಚೈಲ್ಡ್ ಹೂ ಸೇವ್ ದ ಫಾರೆಸ್ಟ್ ಅಂತಕ್ಕಂಥ ಸ್ಟೋರಿಯಲ್ಲಿ ಬರ್ತಾ ಇದ್ದಾವೆ. ಈಗ ನಾವು ಈ ಕತೆ ಹೇಗೆ ಸಾಗುತ್ತೆ ಅನ್ನೋದಕ್ಕಿಂತ ಪೂರ್ವದಲ್ಲೇ ನಾವು ಈ ಪಾಠ, ದಿಸ್ ಲೆಸನ್ ಈಸ್ ರಿಗಾರ್ಡಿಂಗ್ ಅಬೌಟ್ ದ ಫಾರೆಸ್ಟ್ ಕಂಪ್ಲೀಟ್ಲಿ. ದಿಸ್ ಲೆಸನ್ give importance to the forest or to save the forest. ಇದು ಅರಣ್ಯದ ಉಳಿಸುವಿಕೆ ಅಥವಾ ಅರಣ್ಯದ ನಾಶವನ್ನು ತಡೆಗಟ್ಟುವುದು ಹೇಗೆ ಅನ್ನೋದನ್ನ ಪರಿಣಾಮಕಾರಿಯಾಗಿ ಬಿಂಬಿಸ್ತಕ್ಕಂಥ ಒಂದು ಪಾಠ ಅಲ್ವಾ ಮಕ್ಕಳೇ? ಅರಣ್ಯ ಬಹಳ ಮುಖ್ಯ ನಮಗೆ ಅಲ್ವಾ? ಫಾರೆಸ್ಟ್ ಅಂದ್ರೆ ಅರಣ್ಯ, ಅದು ಬಹಳ ಮುಖ್ಯ. ವಿತೌಟ್ ಫಾರೆಸ್ಟ್ ವಿ ಕ್ಯಾನ್ ನಾಟ್ ಲಿವ್. ಸಿ, ಇನ್ ದ ಫಾರೆಸ್ಟ್ ಮೆನಿ ಟ್ರೀಸ್ ಆರ್ ದೇರ್. Those trees giving us oxygen to breathe in. We can give out or breathe out carbon dioxide. That carbon dioxide breathed in by the trees. So on that purpose trees are very important. ಅಲ್ವಾ? ಗಿಡಗಳು ನಮಗೆ ಬಹಳ ಮುಖ್ಯ ಇದ್ದಾವೆ. ಯಾವುದಕ್ಕೋಸ್ಕರ ನಮಗೆ ಬಹಳ ಮುಖ್ಯ? ಒಂದು, ವಿ ಆರ್ ಯೂಸಿಂಗ್ ಫಾರ್ ಫುಡ್. ನಾವು ಆಹಾರಕ್ಕೋಸ್ಕರ ಗಿಡಗಳನ್ನು, ಸಸ್ಯಗಳನ್ನು ಅವಲಂಬಿಸಿದ್ದೇವೆ. ಫಾರ್ ಬ್ರೀತ್, ಉಸಿರಾಟದಕ್ಕೋಸ್ಕರ. ಫಾರ್ ಫರ್ನಿಚರ್ ಅಲ್ವಾ? ಫರ್ನಿಚರ್ ಅಂದ್ರೆ ಗೊತ್ತಾಗುತ್ತಲ್ಲ,
ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಮಾಡಲಿಕ್ಕೆ ಕೂಡ ನಾವು ಗಿಡಗಳ ಬೊಡ್ಡೆಗಳನ್ನು ಉಪಯೋಗಿಸ್ತೇವೆ. ಆ್ಯಂಡ್ ಫಾರ್ ಫ್ಯೂಲ್ ಅಂದರೆ ಉರುವಲಾಗಿನೂ ಕೂಡ ಉಪಯೋಗಿಸ್ತೇವೆ. ಸೊ ಟ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್. ಆನ್ ದಟ್ ಪರ್ಪಸ್ ವಿ ಹ್ಯಾವ್ ಟು ಸೇವ್ ದ ಫಾರೆಸ್ಟ್. ನಾವು ಫಾರೆಸ್ಟ್ನ ರಕ್ಷಣೆಯನ್ನು ಮಾಡಲೇಬೇಕು ಅಲ್ವಾ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಲೆಸನ್ಸ್ ಆಗುತ್ತೆ. ಈಗ ನಾನು ನಿಮಗೆ ಈ ಲೆಸನ್ ಹೇಗೆ ಮಕ್ಕಳಿಗೆ ಯಾವುದದ್ದು ಅರಣ್ಯದ ಮಹತ್ವವನ್ನು ಹೇಗೆ ತಿಳಿಸ್ತೈತಿ ಅಂತಕ್ಕಂಥದ್ದನ್ನು ಕ್ಯಾರೆಕ್ಟರ್ಸ್ ಮೂಲಕ ಅಂದರೆ ಪಾತ್ರಗಳ ಮೂಲಕ ನಾನು ನಿಮಗೆ ಪರಿಚಯವನ್ನು ಮಾಡ್ತಾ ಇದ್ದೇನೆ. ನೋಡಿ, ಪ್ರೇಮ್ ಲಿವ್ಡ್ with his parents in a Bandipura forest. See, Prem lived. Who lived with his parents? Prem lived. Prem lived with his parents in a Bandipura forest. That is very nice place because that is not so far away from the forest. Okay? ಅದು ಕಾಡಿನಿಂದ ಬಹಳ ದೂರ ಇದಿಲ್ಲ. So Prem and his friend, he got one good habit. He is taking a good habit of walking to the forest in the evening. Who is the friend of the Prem? Do you know? You don't know? Prem's friend is Nasrin. ಪ್ರೇಮು ಮತ್ತು ಪ್ರೇಮನ ಫ್ರೆಂಡು ಇಬ್ಬರು ಕಲಿತು ದಿನಾಲು ಸಾಯಂಕಾಲ ಶಾಲೆಯನ್ನು when they are completing their school, when they are returned home from school, they got a habit to go to evening walk. ಅಂದರೆ ಸಾಯಂಕಾಲ ವಾಕಿಂಗ್ ಹೋಗ್ತಕ್ಕಂಥ ಒಂದು ಅಭ್ಯಾಸವನ್ನು ಅವರು ಅಳವಡಿಸ್ಕೊಂಡಿದ್ರು. One day he returned from school, his face was very sad. His face was so dull. Okay? So dull. So his mother asked a question to Prem. Why Prem? He was become very sad. Prem replied that, Mama or mother, if trees in the forest cutting down, trees in the forest, those are cutting down daily, where the animals and birds they should go? He asked a question. His mother understood that. Is Prem's what? Yes, Prem's giving the more importance to the forest. ಪ್ರೇಮ್ ಎಷ್ಟು ಮಹತ್ವವನ್ನು ಕೊಟ್ಟಿದ್ದ ಕಾಡಿಗೆ ಅಂತಕ್ಕಂಥದ್ದು ಆ ಮಾತಿನಿಂದ ಗೊತ್ತಾಯಿತು. ಯಾರಿಗೆ? ಪ್ರೇಮಳ ತಾಯಿಗೆ. ಸೊ she gave one suggestions to the Prem. They should go to the forest. Who should go to the forest? Prem and his friend. They should go to the forest. They can understood the real problem of cutting down the trees in the forest. On that purpose, Prem and Nasrin went to the forest. They are daily went to the forest. They are sitting in the same favorite place, that is the rock. And rock over, they sat there. They sat rock over there. After that, they talked about the cutting down of trees in the forest. At that time, it's a friendship. He joined his friendship with the forest animals, flowers and birds. Those are come to them. One animal came there. What is that animal? That is Hira. They named that animal as a Hira. That animal name is deer. ಅವರು ಡೀರ್ಗೆ ಹೀರಾ ಅಂತ ಹೇಳಿ ಹೆಸರಿಟ್ಟಿದ್ರು. ಅದು ಬಂತು ಅವ್ರ ಹತ್ರ. How it is coming? Sprinting. How it is coming? Sprinting. Running very fast. It came running very fast. ಬಂದ ತಕ್ಷಣ ಅದನ್ನು ನೋಡ್ತಾರೆ. It is, his face was so dull. They can understood the problem of the forest because the trees in the forest are cutting down daily. So when they are sitting on the rock over there, they talk the importance of the forest and what are the measures they have to take to protect the trees in the forest. ಏನನ್ನ ನಾವು ತಗೋಬೇಕು, ಏನನ್ನ ನಾವು
ಮೇಜರ್ಸ್ನ ತಗೋಬೇಕು, ಏನನ್ನ ಕ್ರಮಗಳನ್ನು ಕೈಗೊಂಡ್ರೆ ನಾವು ಗಿಡಗಳನ್ನು ಕಡಿಯೋದನ್ನ ತಡೆಗಟ್ಟಬಹುದು ಅಂತ ಹೇಳಿ ಅವ್ರು ಅನ್ಕೊಂತಾರೆ. ಅನ್ಕೊಂಡಾಗ ಒಂದು ಸಜೆಷನ್ ಅನ್ನು ತಾವು ಕಂಡುಕೊಂತಾರೆ. ಏನಪ್ಪ ಅಂದ್ರೆ ದೇ ಹ್ಯಾವ್ ಟು ರೆಕಮೆಂಡ್ ಟು ದಿ ಅಥಾರಿಟೀಸ್ ಟು ಸ್ಟಾಪ್ ಟು ಕಟ್ ಡೌನ್ ದ ಟ್ರೀಸ್ ಅಂತ ಹೇಳಿ ಅನ್ಕೊಂತಾರೆ. ಅದನ್ನ ಗಿಡ ಕಡಿಯೋದನ್ನ ತಪ್ಪಿಸೋದಕ್ಕೆ ಯಾರಿಗಾದ್ರೂ ಅಧಿಕಾರಿ ವರ್ಗದವ್ರಿಗೆ ಹೇಳ್ಬೋದಲ್ಲ ಅಂತ ಹೇಳಿ ಅನ್ಕೊಂತಾರೆ. ಸೊ ದೇ ರಿಟರ್ನ್ ಬ್ಯಾಕ್ ಟು ದೇರ್ ಹೋಮ್. ದಿ ಎಕ್ಸ್ಪ್ರೆಸ್ ದೇರ್ ವ್ಯೂಸ್. What they are measures they have to taken in the forest. Prem's mother agreed that suggestion. She gave one solution. They have to write a letter to the president of Gram Sabha. ಅಂದ್ರೆ ಗೊತ್ತಾಯ್ತಲ್ಲ, ತಾಯಿ ಒಂದು ಮಾತನ್ನ ಹೇಳ್ತಾಳೆ, ನೀವು ಗಿಡ ಕಡಿಯೋದನ್ನ ನಿಲ್ಲಿಸಲಿಕ್ಕೆ ಯಾರಿಗೆ ಲೆಟರ್ನ ಬರೆಯೋದು ಅಂದ್ರೆ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ, ಅಂದ್ರೆ ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಅಂತ ಹೇಳಿ ಇರುತ್ತೆ, ಅದಕ್ಕೆ ಅಧ್ಯಕ್ಷರು ಅಂತ ಹೇಳಿ ಇರ್ತಾರಲ್ಲ, ಆ ಹಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಆಗಿದ್ದರಿಂದ ಅವರಿಗೆ ಪವರ್ ಇರುತ್ತೆ. ಸೊ ದೇ ಹ್ಯಾವ್ ಟು ರೈಟ್ ಎ ಲೆಟರ್ ಟು ದಟ್ ಗ್ರಾಮ ಸಭಾ, ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. ಸೊ ಪ್ರೇಮ್ ವಾಸ್ ಅಗ್ರೀಡ್ ಟು ರೈಟ್ ಎ ಲೆಟರ್ ಟು ದಿ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಅಲ್ವಾ. ಅವರು ಪ್ರೇಮ್ ಮತ್ತೆ ಇವ್ರ ಫ್ರೆಂಡ್ಸು ಲೆಟರ್ ಬರೆಯೋಣ ಅಂತ ಹೇಳಿ ಅನ್ಕೊಂತಾರೆ. ಸೊ ಪ್ರೇಮ್ wrote a letter to the president of Grama Sabha requesting that trees in the forest are cutting down. If trees in the forest cutting down gradually, where the animals and birds should go, they have to take a measures to stop that one. And they took a signature of that neighbor villages and their villages and also his friends and also his mother also and friends also. ಹೌದಾ, ಅವರು ಒಂದು ಲೆಟರ್ ಅನ್ನ ಬರೀತಾರೆ. ಏನಂತ ಲೆಟರ್ ಬರೀತಾನೆ ಪ್ರೇಮ್ ಅಂದ್ರೆ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಅಂತ ಹೇಳಿ ಅವ್ರಿಗೆ ಲೆಟರ್ ಅನ್ನ ಬರೀತಾರೆ. ಏನಂತ ಬರೀತಾರೆ ಅಂದ್ರೆ, ಈ ಒಂದು ಕಾಡಿನಲ್ಲಿರ್ತಕ್ಕಂಥ ಎಲ್ಲಾ ಗಿಡಗಳನ್ನ ಪ್ರತಿ ದಿವಸ ದಿನ ಕ್ರಮೇಣವಾಗಿ ಗಿಡಗಳನ್ನ ಕಡಿದ್ರೆ ಎಲ್ಲಾ ಗಿಡಗಳು ಮಾಯವಾದ ನಂತರ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಯಾವ ಆಶ್ರಯವನ್ನ ಪಡಿಬೇಕು, ಯಾರ ಆಶ್ರಯದಲ್ಲಿ ಬದುಕಬೇಕು, ಅದಕ್ಕೋಸ್ಕರ ದಯವಿಟ್ಟು ತಾವು ಇದನ್ನ ಪರಿಗಣಿಸಿ, ದಿ ಹ್ಯಾವ್ ಟು ಟೇಕ್ ಎ ಮೆಜರ್ಸ್, ಅದಕ್ಕೆ ಪರಿಹಾರವನ್ನ ಕಂಡುಕೋಬೇಕು ಅಂತ ಹೇಳಿ ಲೆಟರ್ ಬರೀತಾರೆ ಅಲ್ವಾ. ಲೆಟರ್ ಬರೆದು ಆ ಗ್ರಾಮದಲ್ಲಿರ್ತಕ್ಕಂಥ ಹಳ್ಳಿಗರನ್ನ ಸೈನ್ ಮಾಡಿಸ್ತಾರೆ, ಅದರ ಕೆಳಗಡೆಗೆ ತಾವು ಸೈನ್ ಮಾಡ್ತಾರೆ, ತಾಯಿಯವರು ಮತ್ತೆ ಅಲ್ಲಿರ್ತಕ್ಕಂಥ ಫ್ರೆಂಡ್ಸ್ ಸೈನ್ ಮಾಡಿಸ್ತಾರೆ. ಸೈನ್ ಮಾಡಿಸಿ ದೇ ಸೆಂಟ್ ಲೆಟರ್, ದೇ ಪೋಸ್ಟೆಡ್ ಎ ಲೆಟರ್ ಟು ದಿ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. ಹೂ ವಾಸ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ? ಸೇ ಎಸ್, ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ವಾಸ್ ರುಕ್ಮಿಣಿ ರಾಮಯ್ಯ. ರುಕ್ಮಿಣಿ ರಾಮಯ್ಯ ಅಂತಕ್ಕಂಥವ್ರು ಬಂಡೀಪುರ ಗ್ರಾಮ ಸಭೆಯ ಪ್ರೆಸಿಡೆಂಟ್ ಆಗಿದ್ರು. ಅವರಿಗೆ ಇವರು ಲೆಟರ್ ಅನ್ನ ಬರೀತಾರೆ. ಬರೆದ ಮೇಲೆ ಆಫ್ಟರ್ ಎ ಫ್ಯೂ ಡೇಸ್ ದ ಲೆಟರ್ ಕೇಮ್ ಬ್ಯಾಕ್ ಟು ದಿ ಪ್ರೇಮ್ಸ್ ಅಡ್ರೆಸ್. ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ರಿಪ್ಲೈಡ್ ಎ ಲೆಟರ್ ಟು ದಿ ಪ್ರೇಮ್ಸ್ ರಿಫ್ಲೆಕ್ಷನ್ or a Prem's reply. They mentioned that what they are mentioned there, they have to stop the cutting down the trees, and also they have to congratulations, they have to say congratulations to regarding they have to given the more importance to the forest and forest animals and birds, and their gratitude towards to the animals and birds. They appreciated their careness of creatures. So they should stop the cutting down the trees. Then Prem brought the letter with happy, and he said that to the mother, the president of Grama Sabha replied that they have to take a measures to stop the cutting down the trees of the forest. So he was happiest person,
and he is also ready to tell to his friends and villagers. He told to the villagers, the president of Gram Sabha, they have to take a decision to stop the trees of the forest. Okay, children, this is nice lesson. See, Prem and Nasrin, those are small children. They take care of forest trees, animals and birds and the plants. How they are taking the decision? Likewise, you have to take a decision towards to the forest, because forest and trees are very helpful. Those are very essential to our creatures and us also. ಅವು ಕಾಡು ನಮಗೆ ಬಹಳ ಅವಶ್ಯಕವಿದೆ. ಕಾಡು ಇಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ, ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿಕೊಳ್ಳಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪಾಠವನ್ನು ನಿಮಗೆ ಇಟ್ಟಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಒಂದು ಪಾಠದಿಂದ ಕಲಿಯಬೇಕಾಗಿದ್ದು ಬಹಳ ಇದೆ ಅಲ್ವಾ ಮಕ್ಕಳೇ? ಈ ಪಾಠ ನಿಮಗೆ ಚೆನ್ನಾಗಿ ಅರ್ಥವಾಯ್ತಲ್ವ ಮಕ್ಕಳೇ? ಚೆನ್ನಾಗಿದೆಯಲ್ವ ಈ ಪಾಠ? ಓಕೆ ಚಿಲ್ಡ್ರನ್, ಕ್ಯಾನ್ ಐ ಆಸ್ಕ್ ಸಮ್ ಮೋರ್ ಕ್ವೆಶ್ಚನ್ಸ್ ರಿಗಾರ್ಡಿಂಗ್ ದಿಸ್ ಲೆಸನ್? ಈ ಪಾಠದ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳೋಣ ಮಕ್ಕಳೇ. ಓಕೆ, ವೇರ್ ಡಿಡ್ ಪ್ರೇಮ್ ಅಂಡ್ ಹಿಸ್ ಫ್ಯಾಮಿಲಿ ಲಿವ್? ವೇರ್ ಡಿಡ್ ಪ್ರೇಮ್ ಅಂಡ್ ಹಿಸ್ ಫ್ಯಾಮಿಲಿ ಲಿವ್? Yes, Prem and his family lived in a near to the Bandipura forest, that is a small village. Okay. Why was Prem sad? Why was Prem sad? Come on, tell me. Prem sad because trees in the forest, they are cutting down gradually, so he was become so dull or sad. ಗೊತ್ತಾಯ್ತಲ್ವಾ? ವಾಟ್ ಡಿಡ್ ಪ್ರೇಮ್ ಅಂಡ್ ಹಿಸ್ ಫ್ರೆಂಡ್ ನಸ್ರಿನ್ ಡೂ ಟು ಸಾಲ್ವ್ ದ ಪ್ರಾಬ್ಲಮ್? ವಾಟ್ ವಾಸ್ ಪ್ರೇಮ್ ಅಂಡ್ ಹಿಸ್ ಫ್ರೆಂಡ್ ನಸ್ರಿನ್ ಟೇಕ್ ಎ ಡಿಸಿಷನ್ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಅ ಫಾರೆಸ್ಟ್? ವಾಟ್ ದೇ ಹ್ಯಾವ್ ಟೇಕನ್ ದ ವಾಟ್ ದೇ ಹ್ಯಾವ್ ಟೇಕನ್ ದ ಸೊಲ್ಯೂಷನ್? ದೇ ರೋಟ್ ಎ ಲೆಟರ್ ಟು ದಿ president of Gram Sabha, with they are taking the suggestion of his mother. Okay, nice. Whom did they write a letter to? Whom did they write a letter to? They wrote a letter to the president of Gram Sabha. Who was the president of Gram Sabha? Rukmini Ramaya. Correct. What was the complaint about? What was the Prem's complaint about? The Prem and his friends complained about the trees in the forest. They are gradually cutting down. If they are cutting down gradually, where should the animals and birds should go there? That was the main problem. Next, who signed the complaint? Who signed below the complaint when they wrote a letter to the president of Gram Sabha? The villagers and friends signed below the letter. Okay. Next, what did the president of Gram Sabha write back to Prem? What did the president of Gram Sabha write back to the Prem? Yes, the president of Gram Sabha, Rukmini Ramaya, replied that they have to take a solution to stop the cutting down the trees. They have to take a measures to stop the cutting down the forest trees. Okay. Next, describe Prem's love for the forest and animals. How he is Prem and Nasrin? How he is Prem? How loved to the forest and forest animals? Come on, tell me. Yes, he went with his friend daily. They sat in the rock over there, and they are always talking about the forest and forest trees and animals and flowers. Also, they have taken the
friendship. They made a friendship with the animals, and also they named deer as a hero. Alva? So this is the Prem's love, the forest and forest animal. And he wrote a letter to the president of Gram Sabha to stop the cutting down the trees of the forest. This is also Prem's love towards to the forest. Okay. How did the president of Gram Sabha praise Prem? How did the president of Gram Sabha praise Prem? Come on, tell me. How did they praise? Yes. When Prem wrote a letter to the president of Gram Sabha to stop the cutting down of the trees of the forest, they Rukmini Ramaya appreciated the taking a care of forest and forest animal. So she appreciated likewise. So she take a decision to stop the cutting down of the trees of the forest animals. Okay. What do you learn from the lesson? What do you learn from this lesson, children? This is your opinion regarding towards this lesson. I am ready to give sample answer for you. See, we learned from this lesson, we give more importance to the forest and forest animals because those are also creatures. If the forest animals or trees lived alive, if they are alive, we are also alive. On that purpose, we have to give the more importance to the forest. Without forest, we cannot live because we are breathing the what? Oxygen. Without oxygen, we cannot live. So, we give more importance to the forest. Understand? ಮಕ್ಕಳೇ ಅರ್ಥವಾಯ್ತಲ್ವಾ? ಇಷ್ಟು ಈ ಪಾಠದ ಬಗ್ಗೆ ಇರತಕ್ಕಂಥ ಕ್ವಶನ್ ಆನ್ಸರ್ಸು. ಇನ್ನು ಉಳಿದಿರ್ತಕ್ಕಂಥವುಗಳನ್ನು ನೀವು ಆಕ್ಟಿವಿಟೀಸ್ ಇದ್ದಾವೆ, ನೀವು ಏನು ಮಾಡಬೇಕು, ಈ ಪಾಠವನ್ನು ಓದ್ಕೊಂಡು ಇರತಕ್ಕಂಥ ಆಕ್ಟಿವಿಟೀಸ್ಗೆ ಕಂಪ್ಲೀಟ್ ಆಗಿ ಉತ್ತರವನ್ನು ಅಥವಾ ರಿಪ್ಲೈಯನ್ನು ಬರೀಬೇಕಾಗುತ್ತೆ. ಓಕೆ ಮಕ್ಕಳೇ, ಆರ್ ಯು ಎಂಜಾಯ್ ದಿಸ್ ಲೆಸನ್? ಆರ್ ಯು ಎಂಜಾಯ್ಡ್? ಓಕೆ ಚಿಲ್ಡ್ರನ್, ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.